ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೆಯಲ್ಲಿ ಆಯುಧ ಪೂಜೆ ಯಾವ ರೀತಿ ನಡೀತು ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಇನ್ಯಾಕೆ ತಡ, ವಿಡಿಯೋನ ಶುರು ಮಾಡೋಣ. ಇವತ್ತಂತೂ ಬೆಳಗ್ಗೆ ಎದ್ದಾಗಿಂದ ಮಧ್ಯಾಹ್ನ ಪೂರ್ತಿ ಎಲ್ಲ ಪೂಜೆ ಮುಗಿಯೋವರೆಗೂ ಕೂಡ ತುಂಬಾ ಬ್ಯುಸಿಯಾಗಿದ್ದೆ. ಆದರೂ ಕೂಡ ಮಧ್ಯ ವಿಡಿಯೋ ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಮನೆ ಒಳಗಡೆ ಎಲ್ಲ ಗುಡಿಸಿ ಒರೆಸಿ, ಹಾಗೆ ಏನೇನು ಉಪಕರಣಗಳನ್ನೆಲ್ಲ ಪೂಜೆ ಮಾಡಬೇಕಾಗಿತ್ತು ಅದನ್ನೆಲ್ಲ ಒರೆಸಿ ಅರಿಶಿನ ಕುಂಕುಮ ಇಟ್ಟಿದ್ದಾಯಿತು. ಆನಂತರ ಪೂರ್ತಿ ಮೆಟ್ಲನ್ನೆಲ್ಲ ತೊಳೆದು ಮನೆ ಮುಂದೆನೂ ಕೂಡ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸ್ತಿಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಮನೆ ಮುಂದೆನೂ ಕೂಡ ಈ ರೀತಿ ಇವತ್ತು ರಂಗೋಲಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಮನೆ ಮುಂದೆನೇ ಬಲಭಾಗದಲ್ಲಿ ಒಂದು ಉರ್ಲಿ ಇಟ್ಟಿದ್ದೀನಲ್ಲ, ಅದನ್ನು ಕೂಡ ಸೇವಂತಿಗೆ ಹೂವಿನ ದಳಗಳು ಜೊತೆಗೆ ಗುಲಾಬಿ ದಳಗಳನ್ನ ಹಾಕಿ ಅಲಂಕಾರ ಮಾಡಿದ್ದೀನಿ. ಹೀಗೆ ಕಾಣಿಸ್ತಾ ಇದೆ ಸದ್ಯಕ್ಕೆ. ಇನ್ನು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ದೇವರ ನೈವೇದ್ಯಕ್ಕೆ ಅಂತ ಇವತ್ತು ಚಿತ್ರಾನ್ನ ಮಾಡಿದೆ. ಅದು ಯಾವುದನ್ನು ವಿಡಿಯೋ ಶೂಟ್ ಮಾಡೋ ಅಷ್ಟು ಪುರ್ಸೋತಿರ್ಲಿಲ್ಲ ನನಗೆ, ಹಾಗಾಗಿ ಅದು ಯಾವುದೇ ಕ್ಲಿಪ್ಪಿಂಗು ಇಲ್ಲ. ಇವಾಗ ಆಯುಧಗಳನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಅವಕ್ಕೆಲ್ಲ ಅರಿಶಿನ ಕುಂಕುಮ ಇಟ್ಟು ಹೂಗಳನ್ನ ಇಟ್ಟಿದ್ದೀನಿ. ಜೊತೆಗೆ ತಾಂಬೂಲ ಮತ್ತು ಪೂರಿ ಸ್ವೀಟು ನಾವೇನೇನು ತೊಗೊಂಡು ಬಂದಿದ್ದು ಎಲ್ಲನೂ ಕೂಡ ಇಟ್ಟಿದ್ದೀವಿ. ಅಡುಗೆ ಮನೆಯಲ್ಲಿ ಎಲ್ಲ ಆಯುಧಗಳಿಗೆ ಸೇರಿ ಒಂದು ತಾಂಬೂಲ ಇಟ್ಟರೆ, ಮತ್ತೊಂದು ಕಡೆ ಗ್ಯಾಸ್ ಸ್ಟವ್ಗೆ ಸಪ್ರೇಟಾಗಿ ತಾಂಬೂಲ ಇಟ್ಟಿದ್ದೀನಿ. ಹಾಗೆ ಟಿ ವಿ ಹತ್ರನೂ ಕೂಡ ಒಂದು ತಾಂಬೂಲವನ್ನು ಇಟ್ಟಿದ್ದೀನಿ. ಇವಾಗ ಪೂಜೆನ ಶುರು ಮಾಡಿದೆ. ಪೂಜೆ ಏನು ನಾನು ತೋರಿಸೋದಕ್ಕೆ ಇವತ್ತು ಆಗಲಿಲ್ಲ, ಯಾಕಂದರೆ ತುಂಬ ಬ್ಯುಸಿಯಾಗಿದ್ದೆ. ನಿಮಗೆ ಮೊದಲೇ ಹೇಳ್ದಾಗೆ ಕಂಟಿನ್ಯೂಸ್ ಆಗಿ 9 ದಿವಸ ತೋರಿಸಿದ್ದೇನಲ್ಲ, ಅದೇ ರೀತಿ ಸೇಮ್ ದೀಪಗಳಿಗೆ ಎಣ್ಣೆ ಹಾಕಿ ಹಳೆ ಹೂಗಳನ್ನೆಲ್ಲ ಚೇಂಜ್ ಮಾಡಿ ಹೊಸ ಹೂಗಳನ್ನ ಇಟ್ಟು ಪೂಜೆ ಮಾಡೋದಷ್ಟೇ. ಇನ್ನು ದೇವ್ರ ಮನೆಯಲ್ಲಿ ಪೂಜೆ ಮಾಡಿದ ನಂತರ ಎಲ್ಲ ಆಯುಧಗಳಿಗೆ ಉಪಕರಣಗಳಿಗೆ ಎಲ್ಲದಕ್ಕೂ ಕೂಡ ಪೂಜೆನ ಮಾಡ್ತಾ ಇದ್ದೀನಿ. ಇನ್ನು ಆಯುಧ ಪೂಜೆ ಆಗಿರೋದ್ರಿಂದ ವಿಶೇಷವಾಗಿ ಇವತ್ತು ಹೊಸ್ತಿಲು ಪೂಜೆಯನ್ನು ಕೂಡ ಮಾಡಬೇಕಾಗತ್ತೆ. ಹಾಗೆ ಎಲ್ಲ ನಾವು ಏನೇನು ಉಪಕರಣಗಳಿದೆ ಜೊತೆಗೆ ಆಯುಧಗಳಿದೆಯೋ ಅದೆಲ್ಲದಕ್ಕೂ ಕೂಡ ದೃಷ್ಟಿಯನ್ನು ತೆಗೆದು ನಮ್ಮ ಮನೆಗೂ ಕೂಡ ದೃಷ್ಟಿ ತೆಗೆದು ಹೊಸ್ತಿಲಿನ ಮೇಲೆ ನಿಂಬೆಹಣ್ಣನ್ನು ಇಟ್ಕೊಂಡು ಕಟ್ ಮಾಡಿ ಅದಕ್ಕೆ ಒಂದಕ್ಕೆ ಅರಿಶಿನ ಕುಂಕುಮ ಇಟ್ಟು ಅದನ್ನು ಹೊಸ್ತಿಲ ಹತ್ರ ಇಡಬೇಕು. ಅಷ್ಟೇ ಅಲ್ಲದೆ ಇವತ್ತು ಸಾಯಂಕಾಲ 5 ಗಂಟೆಯಿಂದ 7 ಗಂಟೆ ಒಳಗಡೆ ನಿಂಬೆಹಣ್ಣಿನ ಮೇಲೆ ಕರ್ಪೂರವನ್ನು ಹಚ್ಕೊಂಡು ದೃಷ್ಟಿಯನ್ನು ಕೂಡ ತೆಗಿಬೇಕಾಗತ್ತೆ. ನಿಂಬೆಹಣ್ಣನ್ನು ಒಡೆದು ಅದನ್ನು ಸಂಜೆ ಮಾಡ್ತೀವಿ, ಇವಾಗ ಮಾಡೋದಿಲ್ಲ. ನೋಡಿ, ಈ ರೀತಿ ಹೊಸ್ತಿಲ ಮೇಲೆ ನಿಂಬೆಹಣ್ಣನ್ನು ಕಟ್ ಮಾಡಿ ಒಂದಕ್ಕೆ ಅರಿಶಿನ ಒಂದಕ್ಕೆ ಕುಂಕುಮ ಇಟ್ಟು ಹೀಗೆ 8 ಮಾರ್ಕಲ್ಲಿ ನಿಂಬೆಹಣ್ಣನ್ನು ಹೊಸ್ತಿಲಿನ ಬಲಭಾಗದಲ್ಲಿ ಹಾಗೆ ಎಡಭಾಗದಲ್ಲಿ ಇಡಬೇಕಾಗತ್ತೆ. ಅದನ್ನು ಅನಂತರ ಒಂದು ವಾರ ಬಿಟ್ಟು ನೀವು ತೆಗೆದು ಬಿಸಾಕ್ಬೋದು, ಯಾರೂ ತುಳಿದೇ ಇರೋವಂಥ ಕಡೆ. ಹೊಸ್ತಿಲು ಪೂಜೆ ತುಳಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ದೇವರಿಗೆ ನೈವೇದ್ಯವನ್ನು ಮಾಡಿ, ಮೊದಲೇ ಹೇಳಿದ್ನಲ್ವ ಚಿತ್ರಾನ್ನ ಇವತ್ತು ಮಾಡಿದ್ದೆ ನೈವೇದ್ಯಕ್ಕೆ. ಚಿತ್ರಾನ್ನಕ್ಕೆ ಯಾವುದೇ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕದೆ ಮಾಡಿರೋ ಅಂಥದ್ದು, ಅದನ್ನೇ ದೇವರಿಗೆ ಅರ್ಪಿಸ್ಬೇಕು. ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದನ್ನು ದೇವ್ರಿಗೆ ಇಡಬಾರ್ದು. ಚಿತ್ರಾನ್ನ ನೈವೇದ್ಯ ಮಾಡಿ ಹಾಗೆ ತಾಂಬೂಲ ಇಟ್ಟಿದ್ದೆನಲ್ಲ ಅದರ ತೊಟ್ಟನ್ನೆಲ್ಲ ಮುರಿದು ಇವಾಗ ಮಂಗಳಾರತಿ ಮಾಡ್ತಾಯಿದ್ದೀನಿ ಕರ್ಪೂರವನ್ನು ಹಚ್ಕೊಂಡು. ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ಅನಂತರ ಎಲ್ಲ ಉಪಕರಣಗಳಿಗೆ ಆಯುಧಗಳಿಗೆ ಪೂಜೆ ಮಾಡಿ ಹೊಸ್ತಿಲು ಹಾಗೆ ತುಳಸಿಗೂ ಕೂಡ ಮಂಗಳಾರತಿಯನ್ನು ಮಾಡಬೇಕಾಗತ್ತೆ. ಇನ್ನು ವಿಸರ್ಜನೆಯನ್ನು ಯಾವತ್ತು ಮಾಡಬೇಕು ಅಂತಂದರೆ, ನಾನು ವಿಜಯದಶಮಿ ದಿವಸನೇ ವಿಸರ್ಜನೆ ಮಾಡೋದು. ಯಾಕಂದರೆ ದುರ್ಗಾದೇವಿ ರಾಕ್ಷಸರನ್ನು ಸಂಹಾರ ಮಾಡೋದಕ್ಕೆ ಅಂತ 9 ಅವತಾರಗಳನ್ನು ಎತ್ತು ಕೊನೆಗೆ ವಿಜಯದಶಮಿ ದಿವಸ ವಿಜಯವನ್ನು ಸಾಧಿಸಿದ್ಲು ಅಂತ ಹೇಳ್ತಾರೆ. ಹಾಗಾಗಿನೇ ನಾವು 9 ದಿವಸ ಏನು ಪೂಜೆ ಮಾಡಿದ್ದೀವಿ, ಆ 9 ದಿವಸಗಳ ಪೂಜೆ ಮಾಡಿದಂತಹ ಫಲ ನಮಗೆ ಸಂಪೂರ್ಣವಾಗಿ ಸಿಗಬೇಕು ಅಂದರೆ ನಾವು ವಿಜಯದಶಮಿ ದಿವಸ ಮತ್ತೊಮ್ಮೆ ಸಿಹಿ ಮಾಡಿ ಪೂಜೆಯನ್ನು ಮಾಡಿ ಅನಂತರನೇ ವಿಸರ್ಜನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಕೆಲವರಿಗೆ ತುಂಬ ಬ್ಯುಸಿ ಇರ್ತಾರೆ, ಎಲ್ಲೋ ಹೋಗಬೇಕಾಗಿರುತ್ತೆ, ಅಂಥವರು ಬೇಕಿದ್ರೆ ಆಯುಧ ಪೂಜೆ ದಿವಸನೇ ನೀವು ವಿಸರ್ಜನೆಯನ್ನು ಮಾಡ್ಬೋದು ಸಂಜೆಗೆ. ಮನೆಯೊಳಗೆ ಎಲ್ಲ ಪೂಜೆ ಮುಗಿಸಿ ಇವಾಗ ವೆಹಿಕಲ್ಸ್ ಪೂಜೆ ಮಾಡೋಣ ಅಂತ ಬಂದಿದ್ದೀವಿ ಪಾರ್ಕಿಂಗಿಗೆ. ನಿನ್ನೆ ಸಾಯಂಕಾಲನೇ ಆಫೀಸ್ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ಬಂದಮೇಲೆ 2 ವೀಲರು ಹಾಗೆ ಕಾರು ನನ್ನ ಮಗನ ಸೈಕಲ್ಗಳು ಎಲ್ಲದನ್ನು ಕೂಡ ವಾಶ್ ಮಾಡಿಟ್ಟಿದ್ರು. ಬೆಳಗ್ಗೆ ಎದ್ದು ಎಲ್ಲ ತೊಳೆದು ಮಾಡ್ತೀವಿ ಅಂದರೆ ತುಂಬ ಟೈಮ್ ಹಿಡಿಸುತ್ತೆ ಅಂತ ಅಂದ್ಬಿಟ್ಟು ಸಾಯಂಕಾಲನೇ ಮಾಡ್ಕೊಂಡಿದ್ರು. ಸೊ ನಾನು ಮನೆ ಒಳಗಡೆ ದೇವ್ರ ಪೂಜೆ ಹಾಗೆ ಆಯುಧಗಳ ಪೂಜೆ ಉಪಕರಣಗಳ ಪೂಜೆ ಎಲ್ಲ ಮಾಡಿದಾದಮೇಲೆ ಇವಾಗ ಪಾರ್ಕಿಂಗಿಗೆ ಬಂದು ವೆಹಿಕಲ್ಸ್ ಪೂಜೆ ಜೊತೆಗೆ ಮೀಟ್ರ್ ಇದೆಯಲ್ಲ ಆ ಮೀಟ್ರ್ ಬಾಕ್ಸ್ಗೆ ಮತ್ತು ಸಂಪಿಗೆ ಮನೆ ನೇಮಿಂಗ್ ಪ್ಲೇಟ್ಗೆ ಹಾಗೆ ಮನೆಗೆ ಎಲ್ಲದಕ್ಕೂ ಕೂಡ ಪೂಜೆ ಮಾಡಿ
ಕುಂಬಳಕಾಯಿಂದ ದೃಷ್ಟಿ ತೆಗಿತಾ ಇದ್ದೀವಿ. ಆಯುಧ ಪೂಜೆ ದಿವಸ ಆಯುಧಗಳ ಜೊತೆ ವಾಹನಗಳ ಪೂಜೆ ಮಾಡೋದು ಏನಕ್ಕೆ ಅಂತಂತಂದರೆ, ವಾಹನಗಳಿಂದ ನಮಗೂ ಯಾವುದೇ ಅಪಘಾತ ಆಗಬಾರ್ದು, ಜೊತೆಗೆ ನಮ್ಮ ಗಾಡಿಯಿಂದ ಬೇರೆಯವ್ರಿಗೂ ಕೂಡ ಯಾವುದೇ ಅಪಾಯ ಆಗದೇ ಇರಲಿ ಅನ್ನೋ ಕಾರಣಕ್ಕೆ ಈ ರೀತಿ ಪೂಜೆ ಮಾಡಿ ಜೊತೆಗೆ ದೃಷ್ಟಿಯನ್ನು ತೆಗೆಯುವಂಥ ಪದ್ಧತಿ ಇದೆ. ಪೂಜೆ ಎಲ್ಲ ಆದಮೇಲೆ ಇವಾಗ ನಿಂಬೆಹಣ್ಣನ್ನು ನೀವಾಳಿಸಿ ಎಲ್ಲ ಚಕ್ರಗಳಿಗೆ ಇಡ್ತಾ ಇದ್ದಾರೆ. ಇನ್ನು ಆಯುಧ ಪೂಜೆಯಲ್ಲಿ ಸುಮಾರು ಜನ ತಮ್ಮ ಹಿರಿಯರ ಪೂಜೆಯನ್ನು ಮಾಡ್ತಾರೆ. ಜೊತೆಗೆ ದೊಡ್ಡ ದೊಡ್ಡ ಯಂತ್ರಗಳು ಅಂದರೆ ಮೆಷಿನ್ಗಳೆಲ್ಲ ಇದ್ದರೆ ಆ ಮೆಷಿನ್ಗಳಿಗೆ ಕೋಳಿ ಕೊಯ್ದು ಬಲಿ ಕೊಡುವಂಥ ಪದ್ಧತಿ ಕೂಡ ಕೆಲವರ ಮನೆಯಲ್ಲಿ ಇರುತ್ತೆ. ಆದರೆ ನವರಾತ್ರಿ ನಡೀತಾ ಇರೋದ್ರಿಂದ ಪ್ರಾಣಿ ಬಲಿಯನ್ನು ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಕೂಷ್ಮಾಂಡ ಬಲಿ ಅಂದರೆ ಕುಂಬಳಕಾಯನ್ನು ಒಡೆದು ನಾವು ಬಲಿ ಕೊಡುವಂಥದ್ದನ್ನು ಮಾಡ್ತೀವಿ. ಕುಂಬಳಕಾಯನ್ನು ಮಧ್ಯಭಾಗದಲ್ಲಿ ಕಟ್ ಮಾಡಿ ಅದರೊಳಗಡೆ ಎಲ್ಲ ಸ್ವಲ್ಪ ತಿರುಳನ್ನೆಲ್ಲ ಕಲಸಿ ಅದಕ್ಕೆ ಕುಂಕುಮ ಹಾಗೆ ಕಾಯಿನ್ಗಳನ್ನ ಹಾಕ್ತೀವಲ್ವ, ಅದು ಕುಂಕುಮ ಹಾಕೋದು ಅದರೊಳಗಡೆ ಇರೋವಂಥ ನೀರಿನ ಜೊತೆ ಮಿಕ್ಸ್ ಆಗಿ ರಕ್ತದ ಬಣ್ಣಕ್ಕೆ ಟರ್ನ್ ಆಗುತ್ತೆ. ಅದು ರಕ್ತ ಅನ್ನೋ ಸಂಕೇತವನ್ನು ಕೊಡುತ್ತೆ. ಜೊತೆಗೆ ನಾವು ಕಾಯಿನ್ ಹಾಕ್ತೀವಲ್ವ, ಅದು ಪ್ರಾಣದ ಸಂಕೇತ. ಕುಂಬಳಕಾಯಿ ಒಳಗಡೆ ಇವಾಗ ರಕ್ತನೂ ಇದೆ ಪ್ರಾಣನೂ ಇದೆ ಅಂದರೆ ಅಲ್ಲಿಗೊಂದು ಜೀವ ಇದೆ ಅಂತ. ಅದನ್ನು ನಾವು ಬಲಿ ಕೊಟ್ಟರೆ ಅಲ್ಲಿ ಪ್ರಾಣಿ ಬಲಿ ಕೊಟ್ಟಂಗೆ ಆಗುತ್ತೆ. ಈ ರೀತಿ ಕುಂಬಳಕಾಯನ್ನು ಹೊಡೆದು ನಾವು ಆಯುಧ ಪೂಜೆ ದಿವಸ ದೃಷ್ಟಿ ತೆಗೆಯುವಂಥದ್ದಕ್ಕೆ ಸೈಂಟಿಫಿಕ್ ರೀಸನ್ ಕೂಡ ಇದೆ. ಆಯುಧ ಪೂಜೆ ದಿವಸ ಅಷ್ಟೇ ಅಲ್ಲದೆ ದೀಪಾವಳಿ ಅಮಾವಾಸ್ಯೆ ದಿನ ಆಗಿರ್ಬೋದು, ಬೇರೆ ಅಮಾವಾಸ್ಯೆಗಳಲ್ಲೂ ಆಗಿರ್ಬೋದು, ಮೇನ್ ಅಮಾವಾಸ್ಯೆಗಳು ಭೀಮನ ಅಮಾವಾಸ್ಯೆ, ದೀಪಾವಳಿ ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆ, ಈ ದಿನಗಳಲ್ಲಿಯೂ ಕೂಡ ನೀವು ನಿಮ್ಮ ಮನೆಗಾಗಿರ್ಬೋದು, ನಿಮ್ಮ ಅಂಗಡಿಗಾಗಿರ್ಬೋದು, ಅಥವಾ ನೀವು ಹೊಸದಾಗಿ ವೆಹಿಕಲ್ಸ್ ತೊಗೊಂಡ್ರೆ ಅಥವಾ ಗೃಹ ಪ್ರವೇಶ ಮಾಡ್ತಾಯಿದ್ರೆ ಈ ರೀತಿ ಕೂಷ್ಮಾಂಡ ಬಲಿ ಕೊಡುವಂಥ ಪದ್ಧತಿ ಮುಂಚೆಯಿಂದನೂ ಕೂಡ ಬಂದಿದೆ. ಈಗ ಕುಂಬಳಕಾಯಿ ಮೇಲೆ ಕರ್ಪೂರ ಹಚ್ಕೊಂಡು ಎಲ್ಲ ವಾಹನಗಳಿಗೆ ಜೊತೆಗೆ ಮನೆಗೆ ಮತ್ತು ಮೀಟ್ರ್ ಬಾಕ್ಸ್ಗೆ ಎಲ್ಲದಕ್ಕೂ ಕೂಡ ಪೂಜೆ ಮಾಡಿ ಇವಾಗ ಕುಂಬಳಕಾಯಿನ ಹೊಡೆದು ದೃಷ್ಟಿ ತೆಗೆದಿದ್ದಾಯಿತು. ದೃಷ್ಟಿ ತೆಗೆದಿದ ನಂತರ ಈ ಕುಂಬಳಕಾಯಿ ಹೋಳುಗಳಿರುತ್ತಲ್ಲ, ಪೀಸಾಗಿ ಬಿದ್ದಿರೋವಂಥದ್ದು, ಅದನ್ನು ಮನೆ ಎಡಗಡೆ ಬಲಗಡೆ ಎರಡು ಕಡೆನೂ ಇಟ್ಟಿದ್ದೀವಿ. ಇವಾಗ ಬೂದುಗುಂಬಳಕಾಯಿಂದ ದೃಷ್ಟಿ ತೆಗೆದಿದ್ದಾಯಿತು. ನಿಂಬೆಹಣ್ಣನ್ನು ಚಕ್ರ ಕೊಟ್ಟಿದ್ದೀವಲ್ಲ, ಇದನ್ನು ಕೂಡ ದೃಷ್ಟಿ ತೆಗಿಬೇಕಾಗತ್ತೆ. ಎಷ್ಟೇ ಹಿಂದಿನ ದಿವಸ ಪ್ರಿಪ್ರೇಷನ್ಗಳನ್ನ ಮಾಡ್ಕೊಂಡ್ರೂ ಕೂಡ ಹಾಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನ ಮಾಡ್ಕೊತೀವಿ ಅಂತಂದ್ರೂ ಇವತ್ತೆಲ್ಲ ಪೂಜೆ ಮುಗಿಸೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೇ ಹೋಯಿತು. ತಡ ಆದರೂ ಪರವಾಗಿಲ್ಲ, ಸಮಾಧಾನವಾಗಿ ಎಲ್ಲ ಪೂಜೆನ ಮುಗಿಸಿದ್ವಿ. ತುಂಬಾ ಖುಷಿ ಆಯಿತು. ಜೊತೆಗೆ ಆಯುಧ ಪೂಜೆಯಲ್ಲಿ ವಿಶೇಷವಾಗಿ ಕಡಲೆಪುರಿ, ಸ್ವೀಟ್ಸು ಇದನ್ನೆಲ್ಲ ಬೇರೆಯವ್ರಿಗೆ ಹಂಚುವಂಥ ಪದ್ಧತಿನೂ ಕೂಡ ಇದೆ. ನಾವು ಕೂಡ ಕಡಲೆಪುರಿ ತೊಗೊಂಡು ಬಂದಿದ್ವಿ, ಜೊತೆಗೆ ಸ್ವೀಟ್ನೂ ಕೂಡ ತೊಗೊಂಡು ಬಂದಿದ್ವಿ. ನಮ್ಮನೆ ಅಕ್ಕಪಕ್ಕದಲ್ಲಿರೋವಂಥ ಮಕ್ಕಳಿಗೆ, ಜೊತೆಗೆ ನಮ್ಮನೆ ಬಾಡಿಗೆಗಿರೋರಿಗೆಲ್ರಿಗೂ ಕೂಡ ತಾಂಬೂಲ ಕೊಟ್ಟು ಜೊತೆಗೆ ಸ್ವೀಟನ್ನೆಲ್ಲ ಹಂಚಿದ್ವಿ. ಅದಾದಮೇಲೆ ಮತ್ತೆ ಮನೆಗೆ ಬಂದು ಇವಾಗ ನಾನು ಆರತಿ ಮಾಡಿರಲಿಲ್ಲ, ಆವಾಗಲೇ ಬೇಗನೆ ಗಾಡಿಗಳು ಪೂಜೆ ಮಾಡಿಬಿಟ್ಟು ಬರೋಣ ಅಂತ ಹೋಗಿದ್ದೆ. ಹಾಗಾಗಿ ಇವಾಗ ಬಂದು ತುಪ್ಪದ ಆರತಿಯನ್ನು ಮಾಡ್ತಾಯಿದ್ದೀನಿ. ಇವತ್ತು ಆರತಿಯನ್ನು ಬರೀ ದೇವ್ರಿಗೆ ಮಾಡ್ತಾಯಿಲ್ಲ, ಜೊತೆಗೆ ಎಲ್ಲ ಆಯುಧಗಳಿಗೆ ಜೊತೆಗೆ ಉಪಕರಣಗಳಿಗೂ ಕೂಡ ಮಾಡ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲೂ ಎಲ್ಲರ ಮನೆಯಲ್ಲೂ ಆಯುಧ ಪೂಜೆ ಚೆನ್ನಾಗಾಯಿತು ಅಂತ ಭಾವಿಸ್ತೀನಿ. ಹಾಗೆ ನಿಮ್ಮೆಲ್ಲರಿಗೂ ಆಯುಧ ಪೂಜೆ ಮತ್ತು ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ನಾಡ ಹಬ್ಬ ದಸರಾ ತುಂಬಾ ವಿಜೃಂಭಣೆಯಿಂದ ನೆರವೇರುತ್ತೆ. ನಾಳೆ ಜಂಬೂ ಸವಾರಿ ಎಲ್ಲ. ಆ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಇವತ್ತಿನ ರಂಗೋಲಿ ಹೇಗಿದೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ತುಂಬ ಇಷ್ಟಪಡ್ತಾ ಇದ್ದೀರಾ ಆ ರಂಗೋಲಿ ಆಗಿರ್ಬೋದು, ಪೂಜೆ ಆಗಿರ್ಬೋದು ಎಲ್ಲದೂ. ಆದರೆ ನಾನು ಆಗ್ತಾ ಇರೋವಂಥ ಎಫರ್ಟ್ಗೆ ಇಷ್ಟು ರೀಚು ಸಾಲದು ಅಂತ ನನ್ನ ಭಾವನೆ. ಸುಮ್ಮನೆ ಏನು ಕಂಟೆಂಟೇ ಇಲ್ಲದೆ ವಿಡಿಯೋಗಳನ್ನು ಮಾಡೋರಿಗೆ ಲಕ್ಷಾಂತರ ವ್ಯೂಸ್ ಆಗುತ್ತೆ. ಆದರೆ ನಾನು ಕಷ್ಟಪಟ್ಟು ನಮ್ಮನೇಲಿ ಪೂಜೆ ಮಾಡೋದ್ರ ಜೊತೆಗೆ ಅವತ್ತಿನ ದಿವಸನೇ ವಿಡಿಯೋ ಮಾಡಿ ನಿಮಗೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆದರೆ ಬರೀ 1000 ರೀಚ್ ಆಗ್ತಾಯಿದೆ. ಕೆಲವು ಸಲ ಯಾವ ವಿಡಿಯೋನೂ ಮಾಡೋದು ಬೇಡ, ಸುಮ್ಮನೆ ಇದ್ಬಿಡೋಣ ಅಂತ ಅನಿಸುತ್ತೆ. ಆದರೆ ಡಿಮೋಟಿವೇಟ್ ಆಗದೆ ಒಂದು ದಿನವೂ ಮಿಸ್ ಮಾಡದೆ ಎಲ್ಲ ವಿಡಿಯೋಗಳನ್ನು ಕಂಟಿನ್ಯೂಸ್ ಆಗಿ ಹಾಕಿದ್ದೀನಿ. ನಿಮ್ಮಲ್ಲಿ ತುಂಬ ಜನ ಇಷ್ಟಪಟ್ಟಿದ್ದೀರಾ. ಬರೀ ವಿಡಿಯೋ ನೋಡಿ ಇಷ್ಟಪಟ್ಟರೆ ಸಾಕಾಗೋದಿಲ್ಲ. ದಯವಿಟ್ಟು ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡ್ಕೊಳ್ಳಿ. ಇದರಿಂದ ವಿಡಿಯೋ ಬೇರೆಯವ್ರಿಗೂ ಕೂಡ ರೀಚ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಸೊ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಆಯುಧ ಪೂಜೆಯನ್ನು ನಾವು ಸೆಲೆಬ್ರೇಟ್ ಮಾಡಿದ್ವಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ವ್ಯೂಸ್ ಬರಲಿ ಬಿಡಲಿ, ಇನ್ನೂ ಹೆಚ್ಚೆಚ್ಚು ಇದೇ ಥರದ ಕಂಟೆಂಟ್ಗಳಿರುವಂಥ ವಿಡಿಯೋಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥ ಕೆಲಸನ ನಾನು ಮಾಡ್ತೀನಿ. ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.